ಒಬ್ಬ ವ್ಯಕ್ತಿ ಬರೆದ ಕೃತಿಗಳೆಲ್ಲ ಒಂದು ಕಡೆ ಪಟ್ಟಿ ಮಾಡ್ತಾರೆ. ಮತ್ತೆ ಅವನು ಇದ್ರೊಳಗೆ ಹಾಕ್ತಾರೆ. ಆಫ್ಟರ್ ದಟ್ ಮತ್ತೆ ಏನು ಆಕ್ಟಿವಿಟೀಸ್ ಮಾಡ್ತಾರೆ, ಮತ್ತೆ ಚೀಟಿಗಳು ತೆಗಿತಾರೆ. ಈ ಥರ ಒಂದು 1 ಅವರ್ ನಾವು ಪ್ರಾಕ್ಟೀಸ್ ಮಾಡಿಸಿದ್ರೆ ಕಂಪ್ಲೀಟ್ಲಿ ಪಾರ್ಟಿ ಇವ್ಯಾಲ್ಯೂಯೇಷನ್ ಆಗಲಿಕ್ಕೆ ಯಾವ ಗುಂಪಿನ ಸೇರಿಲ್ಲ ಅಂತ ಮಾಹಿತಿ ಬೇರೆ ಬೇರೆ ಮಾಹಿತಿ ಇಲ್ಲ, ಅದು ಇದಕ್ಕೆ ಯಾವುದಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಈಗ ಸೊ ಅವಾಗ ಮತ್ತೆ ನೆಕ್ಸ್ಟ್ ಟೈಮ್ ಏನು ಮಾಡ್ತೀವಿ, ಒಂದೊಂದು ಕಪ್ಪಲ್ಲಿ ಏನು ಮಾಹಿತಿ ತೆಗಿತೀವಲ್ಲ ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಏನಿದೆ ಅದು ನವೆಂಬರ್ 8ನೇ ತಾರೀಕು ಜಾಯಿನ್ ಆದ. ಅಲ್ಲಿ ರಾಷ್ಟ್ರಗೀತೆ ನಾಡಗೀತೆ ಹೇಳಕ್ಕೆ ಬರ್ತೀವಿ ಸರ್, ಮಕ್ಕಳು ತಪ್ಪಾಗಿ ಅದು ಪ್ರನೌನ್ಸ್ ಮಾಡ್ತಾರೆ. ಫಸ್ಟ್ ಅದನ್ನು ತಿದ್ದ ಪ್ರಯತ್ನ ಮಾಡಿ ಪ್ರಾರ್ಥನೆಯಲ್ಲಿ ಸಂವಿಧಾನ ಪೂರ್ವ ಪೀಠಿಕೆಯನ್ನು ಹೇಳಿಸೋದಕ್ಕೆ ಆರಂಭ ಮಾಡಿ, ಆಮೇಲೆ ಗ್ರೀನ್ ಇರಲಿ ಅಂತೇಳಿ ಹಸಿರು ಇವುಗಳನ್ನು ಪ್ರಯತ್ನ ಮಾಡಿ. ಈ ಟಿವಿಗಳ ಬಳಕೆ ಇರಲಿಲ್ಲ ಇದ್ದಷ್ಟೇ, ಅವುಗಳನ್ನು ಮತ್ತೆ ತೆಗೆದು ಬಳಕೆ ಮಾಡೋಣ ಅಂತ ಹೇಳಿ ಬಳಕೆಗೆ ಆರಂಭ ಮಾಡಿದ್ವಿ. ಆಮೇಲೆ ನನಗೆ ನಾಟಕದಲ್ಲಿ ಆಸಕ್ತಿ ಇರೋದ್ರಿಂದ ನಾನು ನಾಟಕ ಸಾಕಷ್ಟು ಭಾಗವಹಿಸಿದೆ. ಅವುಗಳನ್ನು ಟೀಚಿಂಗ್ ಇದಕ್ಕೆ ತರಬೇಕು ಅಂತೇಳಿ ತರಬೇತಿ ಕಾರ್ಯಾಗಾರಗಳಲ್ಲಿ ನಾಟಕಗಳನ್ನು ಪ್ರಾಕ್ಟೀಸ್ ಮಾಡಿಸಿ ಶಿಕ್ಷಕರಿಗೆ ಅವು ನಾಟಕಗಳನ್ನು ಪ್ರಯತ್ನ ಮಾಡಿದ್ವಿ. ಇದರಲ್ಲಿ ಮಕ್ಕಳಿಗೆ ಮಕ್ಕಳಿಗೆ ಇಲ್ಲೆಲ್ಲ ತರಗತಿ ಕೋಣೆಗಳಲ್ಲಿ ಮತ್ತು ಮಕ್ಕಳಿಗೆ ಒಂದಿಷ್ಟು ನಾಟಕಗಳನ್ನು ಕಲಿಸಿ ಪಠ್ಯಪುಸ್ತಕದ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿವಿಧ ನಾಟಕಗಳನ್ನು ರಚಿಸಿ ಪಾತ್ರಗಳನ್ನು ಹಂಚಿ ಆ ನಾಟಕೀಕರಣ ಪಾತ್ರ ವಿಧಾನ ಮೂಲಕ ಮಕ್ಕಳಿಗೆ ಕಲಿಸಬೇಕಂತ.